Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ, ಅಪ್ಕಮಿಂಗ್ ಮಂತ್ ಏನು ಬದಲಾವಣೆ ಬರುತ್ತೆ ನಿಮ್ಮ ಜೀವನದಲ್ಲಿ ನೋಡೋಣ. ಸೊ ಯಾವ ರೀತಿಲಿ ಬದಲಾವಣೆ ಬರಬಹುದು, ಸೊ ಮುಂದಿನ 3-4 ತಿಂಗಳು ಅಥವಾ ಎಂಡ್ ಆಫ್ ದಿ ಇಯರ್ 2026 ಮುಗಿಯೋದ್ರೊಳಗೆ ಯಾವ ರೀತಿಲಿ ನಿಮ್ಮ ಜೀವನದಲ್ಲಿ ಆಗು ಹೋಗುಗಳು ಬರಬಹುದು ನೋಡೋಣ. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು, ವಾಟ್ ಯು ನೀಡ್ ಟು ಇಗ್ನೋರ್, ಏನ ಇಗ್ನೋರ್ ಮಾಡಬೇಕು, ಇದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡೋಣ. ಸೊ ಖಂಡಿತವಾಗ್ಲೂ ನಮ್ಮ ವಿರುದ್ಧ, ನಮ್ಮ ದೇಶದ ವಿರುದ್ಧ ಒಂದಷ್ಟು ಶತ್ರುಗಳು ಪ್ರಯತ್ನನ ಪಡ್ತಿದ್ದಾರೆ. ಎಸ್ಪೆಷಲಿ ಕೊರೋನಾನ ಸೃಷ್ಟಿ ಮಾಡದ ಹಾಗೇನೆ ಇನ್ನೊಂದಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡುವಂಥ ಪ್ರಯತ್ನಗಳನ್ನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಶತ್ರುಗಳ ವಿರುದ್ಧ ನೀವು ಹುಷಾರಾಗಿ ಇರಿ ಎನ್ನುವಂಥದ್ದು ಇದೆ. ಟೇಕ್ ಕೇರ್, ಎನಿಮೀಸ್ ಆರ್ ವರ್ಕಿಂಗ್ ಅಗೇನಿಸ್ಟ್ ಯು ಅಂತ ಹೇಳ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಇರಿ. ನಿಮ್ಮ ಶತ್ರುಗಳು ತುಂಬಾ, ಶತ್ರು ರಾಷ್ಟ್ರಗಳು, ಶತ್ರು ದೇಶಗಳು, ಶತ್ರು ಜನರು ಎಲ್ಲರೂ ಕೂಡ ನಿಮ್ಮ ವಿರುದ್ಧವಾಗಿ ಒಂದಷ್ಟು ಷಡ್ಯಂತ್ರನ ಮಾಡ್ತಿದ್ದಾರೆ, ಕಾಯ್ತಾ ಇದ್ದಾರೆ. ನಿಮ್ಗೆ ಯಾವುದೇ ರೀತಿಯ ಒಳಿತಾಗದೇ ಇರೋ ಹಾಗೆ ತೊಂದರೆ ಮಾಡಲೇಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಇದ್ದಾರೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ವಿಚಾರಗಳಲ್ಲಿ ಯಾರು ಸರಿಯಾದ ಪ್ಲಾನ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ಪ್ಲಾನ್ ಪ್ರಕಾರ ಏನೋ ಹೋಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡ್ತಾ ಇಲ್ಲ. ಹಾಗಾಗಿ ಒಂದಷ್ಟು ಸಮಸ್ಯೆಗಳು ಅಥವಾ ಒಂದಷ್ಟು ಪ್ರಾಬ್ಲಮ್ಸ್ ನಿಮ್ಮ ಲೈಫಲ್ಲಿ ಅಪ್ಕಮಿಂಗ್ ಡೇಸ್ ಅಲ್ಲಿ ಅಥವಾ ಅಪ್ಕಮಿಂಗ್ ಮಂತ್ ಅಲ್ಲಿ, ಮುಂದಿನ ತಿಂಗಳುಗಳಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವರು ಪ್ಲಾನ್ ಅನ್ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಏನು, ಯಾವ ರೀತಿಯಲ್ಲಿ ಅದಕ್ಕೆ ಪರಿಹಾರ ಬೇಕು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಜೋಡೆತ್ತುಗಳು ಮತ್ತೆ ಒಂದಾಗಿ ಏನೋ ಮಾಡ್ತವೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನದು ನಂಗೆ ಗೊತ್ತಿಲ್ಲ, ಬಟ್ ಆ ಥರದ ಎನರ್ಜಿ ಖಂಡಿತವಾಗ್ಲೂ ಇದೆ. ತುಂಬಾ ಸುಸ್ತಾಗ್ತೀರಾ, ತುಂಬಾ ಕೋಪದಲ್ಲಿ ಇರ್ತೀರಾ, ತುಂಬಾ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರುವಂತ ಸಾಧ್ಯತೆ ಇದೆ. ಶತ್ರುಗಳು ನಿಮ್ಮ ಜವಾಬ್ದಾರಿಯನ್ನ ಹೆಚ್ಚಿಸುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ತೊಂದರೆ ಆಗೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ ಮಾಡೋದಕ್ಕೆ, ಬಟ್ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮಕ್ಕಳ ಕಿವಿಗಳ ಹತ್ರ ಏನೋ ಹುಳ ಕಚ್ಚುವಂಥದ್ದು, ಅದು ಬ್ರೈನ್ ಅನ್ನ, ಎಸ್ಪೆಷಲಿ ಮಕ್ಕಳ ಬ್ರೈನ್ ಅನ್ನ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ, ಒಂದ್ ರೀತಿ ನಿಷ್ಕ್ರಿಯ ಆಗುವಂಥದ್ದು, ಜನಸಂಖ್ಯೆನೇ ಟಾರ್ಗೆಟ್ ಮಾಡಿ, ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಮಾಡ್ತಿರುವಂಥ ಒಂದು ದುಷ್ಕೃತ್ಯ ಅಥವಾ ಒಂದು ದುಷ್ಟ ಪ್ರಯೋಗ ನಡೀತಾ ಇದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಬಾಹುಲಿಗಳಿಂದ ಯಾವ ದೇಶದಿಂದ ನಮ್ಮ ಮೇಲೆ ಅಥವಾ ಇಡೀ ವಿಶ್ವಕ್ಕೆ ಒಂದು ಬಾಹುಲಿಗಳಿಂದ ಸಮಸ್ಯೆನ ಮಾಡಿತ್ತು, ಅದೇ ದೇಶ, ಅದೇ ರಾಷ್ಟ್ರ ಮತ್ತೆ ಮಕ್ಕಳ ಮೇಲೆ, ಹೆಣ್ಮಕ್ಕಳ ಮೇಲೆ ಮತ್ತೆ ಮಕ್ಕಳ ಮೇಲೆ ಅದರದ್ದು ಒಂದು ಹುಳದ ಮುಖೇನ ವೈರಸ್ ಅಟ್ಯಾಕ್ ಮಾಡುವಂಥದ್ದು, ಅಥವಾ ಒಂದು ಬ್ಯಾಕ್ಟೀರಿಯಾ ಹೇಗೆ ಅಂದ್ರೆ ಅದು ಅದೇ ತಂದಾನೆ ಹೋದಂತ ಜಾಗದಲ್ಲಿ ಅದೇ ಉತ್ಪತ್ತಿಯಾಗಿ ಯಾರೋ ತಲೆ ಕೆಟ್ಟಿದೆ ಎಮ್ಮಂಗೆ ಅಂತಿದ್ದಾರೆ. ಸೊ ನಿಮ್ ಇಷ್ಟ, ನೀವು ನೋಡ್ಬೇಡಿ ನಿಮಗ್ ತಲೆ ಕೆಟ್ಟಿದೆ ಅಂತ ಅನ್ಸಿದ್ರೆ. ಮಕ್ಕಳಲ್ಲಿ ಮೆದುಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಮಕ್ಕಳಿಗೆ ಕಿವಿ ಹಿಂದೆ ಅದು ಕಚ್ಚುವಂಥದ್ದು ಅಥವಾ ಮುಖದ ಭಾಗದಲ್ಲಿ ಕಚ್ಚುವಂಥದ್ದು ಇದೆ. ಸೊ ಮಕ್ಕಳ ಮಾರಣ ಹೋಮ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಯಾಕೆಂದ್ರೆ ನೆಕ್ಸ್ಟ್ ಜನರೇಷನ್ ಇರೋದು. The Sri Vagdevi Taro channel is so glad to see you again. Thank you for watching our tarot card readings today.